ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣು ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀಂ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನ ಶೂರ ಮಾಧವಾನ್ ಪ್ರಸನ್ನ ಶೂರ ಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ ಯುಗಾದಿಕೃತ್ಯುಗಾವರ್ತೋ ನೈಕಮಾಯೋ ಮಹಾಶನಃ ಅದೃಶ್ಯೋ ವ್ಯಕ್ತರೂಪಶ್ಚ ಸಹಸ್ರಜಿದನಂದಜಿತು. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ನಿನ್ನೆಯ ದಿನ ಅದೃಶ್ಯ ಎಂಬುವಂತಹ ಭಗವಂತನ ನಾಮವನ್ನು ಹೇಳ್ಕೊಳ್ತಾ ನಿತ್ಯ ಅವ್ಯಕ್ತನಾದ ಭಗವಂತನು ತನ್ನ ಅಚಿಂತ್ಯದ್ಭುತವಾದಂತಹ ಒಂದು ಸಾಮರ್ಥ್ಯದಿಂದ ತಾನು ಕಾಣಿಸಿಕೊಳ್ತಾನೆ ಹೊರತು ಅವನ ಅನುಗ್ರಹವಿಲ್ಲದೆ ಯಾರಿಗೂ ಅವನು ಕಾಣುವುದಿಲ್ಲ. ಆದ ಕಾರಣ ಅವನಿಗೆ ಅದೃಶ್ಯ ಅಂತ ಹೆಸರು ಬಂದಿದೆ ಅಂತ ಹೇಳ್ಕೊಂಡಿದ್ದೇವೆ. ಇನ್ನು ಇವತ್ತು ಏನ ಆ ನಾಮಕೇನ ಸ್ವೇನೈವ ದೃಶ್ಯ ಸಾಕಲ್ಯೇನ ಸ್ವಾತಂತ್ರ್ಯೇಣ ದ್ರಷ್ಟುಂ ಜ್ಞಾತುಂ ಶಕ್ಯ ಅದೃಶ್ಯ. ಇನ್ನು ನಹಿ ತೇ ಭಗವನ್ ವ್ಯಕ್ತಿಂ ವಿದುರ್ದೇವಾನ ದಾನವಾಹ ಸ್ವಯಮೇವಾತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ. ಗೀತಾ ನಮಗೆ ಹೇಳ್ತಾ ಇದೆ, ಇಲ್ಲಿ ಭಗವಂತನು ಸಕಲ ವರ್ಣವಾಚ್ಯನಾಗಿದ್ದಾನೆ. ಆ ಇತಿ ಬ್ರಹ್ಮ ಅಂ ಅಜಾಯ ನಮಃ ಅಂತ ಆ ಎನಿಸುವಂತಹ ಭಗವಂತ ತನ್ನಿಂದಲೇ, ಅಂದರೆ ಸಮಗ್ರವಾಗಿ ಯಾರು ಭಗವಂತನನ್ನು ತಿಳಿದಿರ್ತಾರೆ ಅಂತ ಹೇಳಿದರೆ ಭಗವಂತ ಬಿಟ್ಟು ಇನ್ನು ಯಾರೂ ಭಗವಂತನನ್ನು ಕುರಿತು ಸಮಗ್ರವಾಗಿ ತಿಳಿಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅರ್ಜುನನು ವಿಶ್ವರೂಪವನ್ನು ನೋಡಿ ವಿಶ್ವರೂಪಿ ಭಗವಂತನನ್ನು ಉದ್ದೇಶಿಸಿ ಈ ರೀತಿ ಮಾತಾಡ್ತಾ ಇದ್ದಾನಂತೆ. ನಹಿ ತೇ ಭಗವನ್ ವ್ಯಕ್ತಿಂ ವಿದುರ್ದೇವಾ ನ ದಾನವಾಹ ಸ್ವಯಮೇವ ಆತ್ಮಾನಾತ್ಮಾನಂ ವೇತ್ಥತ್ವಂ ಪುರುಷೋತ್ತಮ. ಹೇ ಪುರುಷೋತ್ತಮ, ನಿನ್ನ ಸಾಮರ್ಥ್ಯ ಎಷ್ಟು, ನಿನ್ನ ಸಾಮರ್ಥ್ಯದ ಒಂದು ಅತಿಶಯವನ್ನು, ನಿನ್ನ ಸಾಮರ್ಥ್ಯವನ್ನು ದೇವತೆಗಳಾಗಲಿ ನಹಿ ತೇ ಭಗವಾನ್ ನ ದಾನವಾಹ ದಾನವರಾಗಲಿ ಸಮಗ್ರವಾಗಿ ಸ್ವತಂತ್ರವಾಗಿ ಯಾರೂ ತಿಳಿಲಿಕ್ಕೆ ಸಾಧ್ಯವಾಗುವುದಿಲ್ಲ. ನೀನೊಬ್ಬನೇ ನಿನ್ನ ಸ್ವರೂಪವನ್ನು ಸಮಗ್ರವಾಗಿ ಸ್ವತಂತ್ರವಾಗಿ ತಿಳಿದಿರುತ್ತೀಯ ಅಂತ ಹೇಳಿ ಭಗವದ್ಗೀತೆಯಲ್ಲಿ ವಿಶ್ವರೂಪಿ ಭಗವಂತನನ್ನು ಉದ್ದೇಶಿಸಿ ಅರ್ಜುನ ಹೇಳ್ತಾನೆ. ಅರ್ಥಾತ್ ಭಗವಂತ ಸಮಗ್ರವಾಗಿ ಸಾಕಲ್ಯವಾಗಿ ತನಗೆ ಬಿಟ್ಟು ಇನ್ನು ಯಾರಿಗೂ ಲಕ್ಷ್ಮೀದೇವಿಗೂ ತಿಳಿಯದೇ ಇರುವವನಾದ ಕಾರಣ
ಅವನಿಗೆ ಅದೃಶ್ಯ ಅಂತ ಹೆಸರು ಅಂತ ಹೇಳ್ತಾ, ಇನ್ನು ತತ್ತಜ್ಜೀವಯೋಗ್ಯ ಭೋಗ್ಯ ವಿಷಯಾನ್ ಭೋಗಾನ್ ಆಪಯತೀತಿ ವಾ ಪ್ರಾಜ್ಞಸ್ತೈಜಸಶ್ಚಾದಿ ಅಸ್ಯೇತಿ ವಾ ಆ ಇತಿ ದ್ರಷ್ಟುಂ ಜ್ಞಾತುಂ ಯೋಗ್ಯಃ ಅದೃಶ್ಯಃ. ಜಾಗರಿತಸ್ಥಾನೋ ವೈಶ್ವಾನರೋ ಅಕಾರಃ ಪ್ರಥಮಾ ಮಾತ್ರ ಆಪ್ತೇರಾದಿಮತ್ವಾತ್ ವಾ ಆಪ್ನೋತಿಹ ವೈ ಸರ್ವಾನ್ ಕಾಮಾನಾದಿಶ್ಚ ಭವತಿ ಯ ಏವಂ ವೇದ. ಅ ಇತ್ಯನೇನಾಭಿಧಾನೇನ ಅಕ್ರಿಯತೆ ಇತ್ಯಕಾರಃ. ತತ್ರ ಪೂರ್ವೋಕ್ತೋ ವೈಶ್ವಾನರೋ ಅಕಾರಃ ಪ್ರಥಮಾ ಮಾತ್ರೇತ್ಯನುವಾದಃ ಅಕಾರ ಇತ್ಯಾದಿಕಂ ವಿಧೇಯಂ ಅಂತ ಹೇಳ್ತಾ, ಇನ್ನು ಆದ್ಯಸ್ತದಂಶೋ ಹ್ಯಾಪ್ತಿ ಸ್ಯಾತ್ ವಿಷಯಾನಾಪಯೇದ್ಯತಃ ಜೀವಸ್ಯ ತು ಯತಃ ಪ್ರಾಜ್ಞಾತ್ ತೈಜಸಾದ್ವಾ ಸಮುತ್ಥಿತಿಃ ಅವಿಭಾಗೋಪಿ ಭಗವಾನ್ ಆದಿಮಾಂಸ್ತೇನ ಕೀರ್ತಿತಃ ತಸ್ಮಾದುತ್ಪದ್ಯತೆ ಮುಕ್ತಸ್ತಜ್ಞಾನಾನಂದಲಕ್ಷಣಃ ಆಪ್ನೋತಿ ವಿಷಯಾನ್ ಸರ್ವಾನ್. ಅಥರ್ವಣೋಪನಿಷತ್ತು, ಅಥರ್ವಣೋಪನಿಷತ್ ಭಾಷೆಯಲ್ಲಿ ಆಚಾರ್ಯರು ಬ್ರಹ್ಮತರ್ಕ ಗ್ರಂಥ ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಏನು ಅಂತ ಹೇಳಿದರೆ, ನಮಗೆ ಜೀವರೆಲ್ಲರಿಗೂ ಕೂಡ ಅವಸ್ಥಾತ್ರಯ ಇದೆ, ಎಲ್ಲರಿಗೂ ಗೊತ್ತಿರೋದು. ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ. ಜಾಗೃತಾವಸ್ಥೆ ನಾವು ಎಚ್ಚರದಲ್ಲಿರೋದು, ಸ್ವಪ್ನಾವಸ್ಥೆ ಸ್ವಪ್ನಗಳನ್ನು ಕಾಣುವ ಅವಸ್ಥೆ, ಸುಷುಪ್ತಿ ಅವಸ್ಥೆ ಗಾಢವಾದಂತಹ ನಿದ್ರಾ ಅವಸ್ಥೆ. ಭಗವಂತನು ಯಾರ್ಯಾರಿಗೆ ಯಾವಾಗ ಜಾಗೃತಾವಸ್ಥೆ ಕೊಡಬೇಕು, ಯಾವಾಗ ಸುಷುಪ್ತಿ ಅವಸ್ಥೆ ಕೊಡಬೇಕು, ಯಾವಾಗ ಸ್ವಪ್ನಾವಸ್ಥೆ ಕೊಡಬೇಕು ಅಂತ ಅವನಿಗೆ ಗೊತ್ತಿದೆ. ಅವನೇನು ಮಾಡ್ತಾನೆ, ಆಯಾ ಜೀವರಿಗೆ ಅವರವರಿಗೆ ಯೋಗ್ಯವಾದ ವಿಷಯಗಳನ್ನು ತಲುಪಿಸುವುದಕ್ಕಾಗಿ ಅವನೇನು ಮಾಡ್ತಾನಂತೆ ಭಗವಂತ ವಿಶ್ವನಾಮಕನಾಗಿ ಓಂ ವಿಶ್ವಾಯ ನಮಃ ಅಂತೇಳಿ ವಿಷ್ಣು ಸಹಸ್ರನಾಮದಲ್ಲಿ ಮೊದಲನೇ ಹೆಸರು ವಿಶ್ವನಾಮಕನಾಗಿ ಜೀವರ ಬಲಗಣ್ಣಿನ ತುದಿಯಲ್ಲಿ ಇದ್ದು ಜಾಗೃತಾವಸ್ಥ ಪ್ರೇರಕನೂ ನಿಯಾಮಕನೂ ಆಗಿರ್ತಾನೆ ಭಗವಂತ. ಭಗವಂತನು ನಮ್ಮ ಬಲಗಣ್ಣಿನ ತುದಿಯಲ್ಲಿ ವಿಶ್ವನಾಮಕನಾಗಿದ್ದು ಜಾಗೃತಾವಸ್ಥೆಯಲ್ಲಿ ನಾವು ಏನೇನು ಮಾಡಬೇಕು, ಯಾವಾಗ ಏನು ಮಾಡಬೇಕು, ಏನು ಮಾಡಬಾರದು ಅಂತ ನಮಗೆ ಪ್ರೇರಕನಾಗಿರ್ತಾನೆ. ನನಗೆ ಈ ಸಮಯದಲ್ಲಿ 8:15 ಪಾಠ ಹೇಳಬೇಕು ಅಂತ ಪ್ರೇರಣೆ ಮಾಡ್ತಾನೆ, ಪ್ರೇರಕನಾಗಿರ್ತಾನೆ. ನಿಮಗೆ 8:15 ಪಾಠ ಕೇಳಬೇಕು ಅಂತ ಪ್ರೇರಕನಾಗಿರ್ತಾನೆ. ಅವನು ಪ್ರೇರಣೆ ಮಾಡದೇ ಇದ್ದರೆ ನಾವು ಏನು ಮಾಡಲಿಕ್ಕಾಗಲ್ಲ, ಮರ್ತೋಗ್ತೇವೆ, ಪಾಠ ಇರೋದೇ ಮರ್ತೋಗ್ತೇವೆ. ಹಾಗೆ ಅದೇ ಭಗವಂತ ಸ್ವಪ್ನಾವಸ್ಥೆಯಲ್ಲಿ ಕಂಠದಲ್ಲಿ ಒಂದು ತೈಜಸ ನಾಮಕನಾಗಿ ಸ್ವಪ್ನಗಳನ್ನು ಸೃಷ್ಟಿ ಮಾಡಿ ಸ್ವಪ್ನಗಳು ನಮಗೆ ಕಾಣುವಂತೆ ಮಾಡ್ತಾನೆ. ಇನ್ನು ಸುಷುಪ್ತಿ ಅವಸ್ಥೆಯಲ್ಲಿ ಅದೇ ಭಗವಂತ ಹೃದಯದಲ್ಲಿ ತೈಜಸ ನಾಮಕನಾಗಿ ಪ್ರಾಜ್ಞನಾಮಕನಾಗಿ ಇದ್ದು ನಮಗೆ ಗಾಢವಾದಂತಹ ನಿದ್ದೆಯನ್ನು ಕೊಡ್ತಾನೆ. ನಮಗೆ ಅನಿಸಿರಬಹುದು ಇವನ್ನೆಲ್ಲರೂ ಈ ವಿಶ್ವ ತೈಜಸ ಪ್ರಾಜ್ಞನಾಮಕ ಭಗವಂತ ಯಾರು ಅಂತ ಹೇಳಿದರೆ ಆ ಎಂದು ಕರೆಯಲ್ಪಡ್ತಾನೆ. ಆ ಇತಿ ಬ್ರಹ್ಮ, ಪರಬ್ರಹ್ಮ. ಆ ಎಂದು ಕರೆಯಲ್ಪಡುವ ಭಗವಂತ, ಪೂರ್ಣನಾದ ಭಗವಂತ ವಿಶ್ವ ತೈಜಸ ಪ್ರಾಜ್ಞ ರೂಪಗಳಿಂದ ಜೀವರಿಗೆ, ಯಾವ ಜೀವರಿಗೆ ಯಾರಿಗೆ ಏನೇನು ಅವರಿಗೆ ಯೋಗ್ಯವಾದ ಅವಸ್ಥೆಗಳನ್ನು ಕೊಡಬೇಕೋ ಕೊಟ್ಟು ಈ ಜಗದ್ವ್ಯಾಪಾರವನ್ನು ರಕ್ಷಣೆ ಮಾಡ್ತಾ ಇರ್ತಾನೆ ಅಂತ ಹೇಳ್ತಾ ಇದ್ದಾರೆ. ನಮಗನ್ಬಹುದು, ನಾನು ಎಚ್ಚರದಲ್ಲಿದ್ದೇನೆ, ನನ್ನ ಇಷ್ಟ ಬಂದಾಗ ನಾನು ಮಾಡ್ತೇನೆ, ಸ್ವಪ್ನದಲ್ಲಿ ನನ್ನ ಇಷ್ಟ ಬಂದ ಕನಸುಗಳನ್ನು ನಾನು ಕಾಣುತ್ತೇನೆ, ನಾನು ಈಗ ಚೆನ್ನಾಗಿ ನಿದ್ದೆ ಮಾಡ್ತೇನೆ. ಆದರೆ ಈ 3 ಅವಸ್ಥೆಗಳಲ್ಲಿ ಕೂಡ ನಾವು ಏನು ಮಾಡಲಿಕ್ಕೆ ನಮ್ಮ ಇಷ್ಟಾನುಸಾರ ಮಾಡಲಿಕ್ಕಾಗುವುದಿಲ್ಲ. ಯಾಕೆ ಅಂತ ಹೇಳಿದರೆ ನಾವು ಸರ್ವತಂತ್ರ ಅಸ್ವತಂತ್ರರು, ಭಗವಂತ ಸರ್ವತಂತ್ರ ಸ್ವತಂತ್ರ. ಈ 3 ಅವಸ್ಥೆಗಳಲ್ಲಿ ಭಗವಂತ ನಮ್ಮಲ್ಲಿ ವಿಶ್ವ ತೈಜಸ ಪ್ರಾಜ್ಞನಾಮಕನಾಗಿ ಕಣ್ಣಿನಲ್ಲಿ, ಕಂಠದಲ್ಲಿ, ಹೃದಯದಲ್ಲಿ ಇದ್ದು
ಆ ಅವಸ್ಥೆಗಳಲ್ಲಿ ನಾವು ಮಾಡಬೇಕಾದ ಕರ್ಮಗಳನ್ನು ಅವನು ಬಿಂಬನಾಗಿ ಮಾಡಿಸಿದರೆ ನಾವು ಮಾಡುತ್ತೇವೆ, ಇಲ್ಲದೇ ಇದ್ದರೆ ಇಲ್ಲ. ಆದ ಕಾರಣ ಇವನು ಕಾಣ್ತಾ ಇದ್ದಾನ ಅಂದರೆ ವಿಶ್ವತೈಜಸ ಪ್ರಾಜ್ಞ ಭಗವಂತ ಕಾಣ್ತಾ ಇಲ್ಲ, ಅದೃಶ್ಯನಾಗೇ ಇದ್ದಾನೆ ಅಂತ ಹೇಳ್ತಾ, ಈ ಅವಸ್ಥೆಗಳು ಬರಬೇಕಾದರೂ ಭಗವಂತನೇ ಕಾರಣ. ಓಂಕಾರ ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತ ಎಂಬುವಂತಹ 8 ಅಕ್ಷರಗಳಿಂದ ಕೂಡಿಕೊಂಡಿದೆ. ಆ ಓಂಕಾರದಲ್ಲಿ ಮೊದಲನೇ ಅಕ್ಷರ ಅಕಾರ. ಈ ಅಕಾರದಿಂದ ಪ್ರತಿಪಾದ್ಯನಾಗುತ್ತಾನೆ ಭಗವಂತ ಅಂತ ಹೇಳುವಂತಹ ಮಾಂಡೂಕೋಪನಿಷತ್ತು ಏನು ಹೇಳ್ತಾ ಇದೆ, ಅಕಾರವಾಚ್ಯನಾದಂತಹ ವಿಶ್ವನಾಮಕ ಭಗವಂತನನ್ನು ಯಾರು ತಿಳಿದಿರುತ್ತಾರೋ ಅವರಿಗೆ ಯೋಗ್ಯವಾದ ಅಭೀಷ್ಟಗಳನ್ನೆಲ್ಲ ಹೊಂದುತ್ತಾರೆ. ಅಂದರೆ ಅರ್ಥಾತ್ ಏನು, ನಾವು ಭಗವಂತನನ್ನು ಅಕಾರವಾಚ್ಯನಾದ ಅಕಾರ ಪ್ರತಿಪಾದ್ಯನಾದ ಭಗವಂತನು ವಿಶ್ವನಾಮಕನಾಗಿ ನಮ್ಮ ಕಣ್ಣಿನಲ್ಲಿದ್ದು ಜಾಗೃತಾವಸ್ಥೆಯಲ್ಲಿ ಅವನು ನಮಗೆ ಕೆಲಸಗಳನ್ನು ಮಾಡಿಸುತ್ತಾ ಇದ್ದಾನೆ. ಅದೇ ಭಗವಂತ ಸ್ವಪ್ನಾವಸ್ಥೆಯಲ್ಲಿ ತೈಜಸನಾಮಕನಾಗಿ ಕಣ್ಣಲ್ಲಿದ್ದು ಸ್ವಪ್ನಗಳನ್ನು ಸೃಷ್ಟಿಕೊಟ್ಟು ಅನುಭವಕ್ಕೆ ತರ್ತಾ ಇದ್ದಾನೆ. ಅದೇ ಭಗವಂತ ಪ್ರಾಜ್ಞನಾಮಕನಾಗಿ ಹೃದಯದಲ್ಲಿದ್ದು ನಿದ್ದೆಯನ್ನು ಕೊಡ್ತಾ ಇದ್ದಾನೆ ಅಂತ ಯಾರಾದರೆ ತಿಳಿದಿರುತ್ತಾರೋ ಅವರು ಭಗವಂತನ ಅನುಗ್ರಹದಿಂದ ಅವರಿಗೆ ಬೇಕಾದ ಅಭೀಷ್ಟಗಳನ್ನೆಲ್ಲ ಹೊಂದುತ್ತಾರೆ. ಹಾಗೆ ಯಾರಾದರೆ ಇಂತಹ ಜ್ಞಾನವುಳ್ಳಂತಹ ಅಧಿಕಾರಿಗಳಿರ್ತಾರೋ ಅವರು ಮುಕ್ತರಾಗಬೇಕು. ಈ ಸಂಸಾರ ಬಂಧನದಿಂದ ಮುಕ್ತರಾಗಬೇಕು ಅಂತ ಹೇಳಿದರೆ ಅದಕ್ಕೆ ಭಗವಂತನೇ ಕಾರಣ ಅಂತ ಹೇಳಿ ನಾವು ಆ ಭಗವಂತನನ್ನು ಅಕಾರವಾಚ್ಯನಾದ ಭಗವಂತನನ್ನು ವಿಶ್ವನಾಮಕ ಭಗವಂತನು ಅಕಾರವಾಚ್ಯನು ಎಂದು ತಿಳಿಯಬೇಕು. ಅದೃಶ್ಯನಾದ ಅದೃಶ್ಯತ್ವ ಗುಣವಾಗಿ ಉಳ್ಳ ಆ ಭಗವಂತನನ್ನು ನಾವು ತಿಳಿಯಬೇಕು ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟೂ ಕೂಡ ಅಥರ್ವಣೋಪನಿಷತ್ತು ಭಾಷ್ಯದಲ್ಲಿ ಮತ್ತು ಅಥರ್ವಣ ಉಪನಿಷತ್ತು ಭಾಷ್ಯದಲ್ಲಿ ಆಚಾರ್ಯರು ಬ್ರಹ್ಮತರ್ಕ ವಾಕ್ಯವನ್ನು ಹೇಳಿರುವಂತಹ ಪ್ರಮಾಣಗಳ ವಿವರಣೆ. ಇನ್ನು ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ, ಸರ್ವ ಜೀವ ಜಡೇಭ್ಯ ಅನ್ಯತ್ವಾದ್ವಾ ಸರ್ವದೋಷೋಜ್ಜಿತತ್ವಾದ್ವಾ ಸ್ವಭಕ್ತೇಭ್ಯ ದೋಷಾಣಾಂ ನಿರಾಸನಾದ್ವಾ ಸರ್ವದೋಷ ವಿರುದ್ಧೋರು ಗುಣಪೂರ್ಣ ಸ್ವರೂಪತ್ವಾದ್ವಾ ಅಹ ಅನ್ಯತಾ ಚ ನಿಷೇಧಶ್ಚ ವಿರುದ್ಧಸ್ವಮಿತಿ ತ್ರಯಃ ಅಕಾರಾರ್ಥಾಃ ಇತಿ ವಾಕ್ಯನಿರ್ಣಯಾನುಸಾರೇಣ ಅಕಾರಸ್ಯ ಅರ್ಥಚತುಷ್ಟಯಾಭಿಧಾಯಕತ್ವಂ ದ್ರಷ್ಟುಂ ಜ್ಞಾತುಂ ಯೋಗ್ಯಃ ದೃಶ್ಯಃ ಅಶ್ಚಾಸೌ ದೃಶ್ಯಶ್ಚ ಅದೃಶ್ಯಃ. ಭಗವಂತನು ಎಂಥವನು ಅಂತ ಹೇಳ್ತಾ ಇದ್ದಾರೆ. ಸಕಲ ಜೀವ ಜಡೇಭ್ಯ ಅನ್ಯತ್ವಾದ್ವ, ಭಗವಂತ ಸಕಲ ಜೀವ ಜಡಗಳಕ್ಕಿಂತ ಭಿನ್ನನಾಗಿರೋದರಿಂದಲೂ ಮತ್ತು ಸರ್ವದೋಷೋಚ್ಛಿತತ್ವಾದ್ವ, ಸರ್ವದೋಷ ದೂರನಾಗಿರುವುದರಿಂದಾಗಲಿ ಮತ್ತು ಸ್ವಭಕ್ತೇಭ್ಯ ದೋಷಾಣಾಂ ನಿರಾಸನಾದ್ವ, ತನ್ನ ಭಕ್ತರ ದೋಷಗಳನ್ನು ಪರಿಹಾರ ಮಾಡುವುದರಿಂದಾಗಲಿ ಮತ್ತು ಸರ್ವದೋಷ ವಿರುದ್ಧೋರು ಗುಣಪೂರ್ಣ ಸ್ವರೂಪತ್ವಾದ್ವಾ ಅಹ, ಅವನು ಸರ್ವದೋಷ ವಿರುದ್ಧವಾದ, ದೋಷಗಳಿಗೆ ವಿರುದ್ಧವಾದದ್ದು ಯಾವುದು? ಗುಣ. ಅಂತಹ ಗುಣಸ್ವರೂಪಿಯಾಗಿರೋದರಿಂದಾಗಲಿ ಭಗವಂತ ಆ ಎಂದು ಕರೆಯಲ್ಪಡ್ತಾ ಇದ್ದಾನೆ. ಆ ಇತಿ ಬ್ರಹ್ಮ, ಆ ಅಕಾರ ಶಬ್ದವಾಚ್ಯನಾದ ಭಗವಂತನು ಇಷ್ಟು ಗುಣಗಳು ಉಳ್ಳವನಾಗಿದ್ದಾನೆ ಅಂತ ಎಂದು ತಿಳಿದುಕೊಳ್ಳಲು, ಅಂದರೆ ಅವನು ಭಗವಂತ ಎಂಥವನು, ಭಗವಂತನ ಲಕ್ಷಣಗಳು ಏನು ಅಂತ, ಇವು ಭಗವಂತನ ಲಕ್ಷಣಗಳು, ಇವು ತಿಳಿದುಕೊಂಡು
ಅಕಾರವಾಚ್ಯನಾಗಿದ್ದಾನೆ ಅಂತ ಭಗವಂತನು ತಿಳ್ಕೋಬೇಕು. ಈ ರೀತಿಯಾಗಿಯೇ ಭಗವಂತನನ್ನು ತಿಳಿದುಕೊಳ್ಳಬೇಕು ಅಂಥೇಳಿ ಇತಿ ವಾಕ್ಯ ನಿರ್ಣಯಾನುಸಾರೇನ ಅಕಾರಸ್ಯ, ಅಕಾರ ಶಬ್ದವಾಚ್ಯನಾದ ಭಗವಂತನಿಗೆ ಅಕಾರಸ್ಯ ಅರ್ಥಚತುಷ್ಟಯಾಭಿದಾಯಕತ್ವಂ, ಈ 4 ಅರ್ಥಗಳು ಸಕಲ ಜೀವ ಜಡಗಳಿಂದ ಭಿನ್ನನಾಗಿರುವುದು, ಸಕಲ ದೋಷದೂರನಾಗಿರುವುದು, ತನ್ನ ಭಕ್ತರ ದೋಷಗಳನ್ನು ಪರಿಹಾರ ಮಾಡುವುದು, ಸರ್ವದೋಷ ವಿರುದ್ಧವಾದ ಗುಣಸ್ವರೂಪಿಯಾಗಿರೋದು, ಈ 4 ಅರ್ಥಗಳಾಗಿರೋದರಿಂದ ಅವನ ಲಕ್ಷಣಗಳುಳ್ಳವನಾದೋದರಿಂದ ದ್ರಷ್ಟುಂ ಜ್ಞಾತುಂ ಯೋಗ್ಯ. ದ್ರಷ್ಟುಂ ಅಂದರೆ ನೋಡಲಿಕ್ಕೆ, ಅಂದರೆ ತಿಳಿದುಕೊಳ್ಳುವುದಕ್ಕೆ. ಜ್ಞಾತುಂ ಯೋಗ್ಯನಾದವನು, ಆದ ಕಾರಣ ಅವನು ದೃಶ್ಯನು. ಆದರೆ ಅಶ್ಚಾಸೌ ಅಕಾರವಾಚ್ಯನಾಗಿರೋದರಿಂದಲೂ ಅವನು ತಿಳಿದುಕೊಳ್ಳುವುದಕ್ಕೆ ಯೋಗ್ಯನಾಗಿರುವುದರಿಂದಲೂ ದೃಶ್ಯಶ್ಚ ಅದೃಶ್ಯ, ಅವನಿಗೆ ಅದೃಶ್ಯ ಎಂಬುವಂತಹ ಹೆಸರು ಅಂತ ಹೇಳ್ತಾ ಇದ್ದಾರೆ. ಇನ್ನು ನಮಗೆ ಇಲ್ಲಿ ಮತ್ತು ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಬ್ರಹ್ಮಸಾರ ಗ್ರಂಥದ ವಾಕ್ಯವನ್ನು ಛಾಂದೋಗ್ಯೋಪನಿಷತ್ತಿನಲ್ಲಿ ಸಾಮಸಂಹಿತ ಗ್ರಂಥದ ವಾಕ್ಯವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಏನು? ಅನ್ಯತ್ವಾತ್ ಸರ್ವಜೀವೇಭ್ಯೋ ಜಡೇಭ್ಯಶ್ಚ ಸದೈವ ಹಿ ಸರ್ವದೋಷೋಚ್ಛಿತತ್ವಾಚ್ಚ ಸರ್ವತೋಪ್ಯಧಿಕತ್ವತಃ ನಿರಾಸನಾಚ್ಚ ದೋಷಾಣಾಂ ಸ್ವಭಕ್ತೇಭ್ಯ ಸಮಂತತಃ ಸರ್ವದೋಷ ವಿರುದ್ಧೋರು ಗುಣಪೂರ್ಣ ಸ್ವರೂಪತಃ ನಾರಾಯಣ ಇತಿ ಪ್ರೋಕ್ತೋ ಹ್ಯಕಾರಾರ್ಥೋ ಅಯಮೇವ ಹಿ ಅಂತ ಬ್ರಹ್ಮಸಾರ ಗ್ರಂಥ. ಯಥಾ ಸ್ವರ್ಣಸ್ಯ ವಿಜ್ಞಾನಾತ್ ಸರ್ವೇ ಲೋಹಮಯಾಸ್ತತಾ ಪ್ರಾಧಾನ್ಯಾತ್ ವಿಷ್ಣು ವಿಜ್ಞಾನಾತ್ ವಿಜ್ಞಾತಂ ಸ್ಯಾತ್ ಜಗತ್ ಸದಾ. ಈ ಮೇಲೆ ಹೇಳಿರುವಂತಹ 4 ಲಕ್ಷಣಗಳು ಭಗವಂತನದ್ದು, ಅದರನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಬ್ರಹ್ಮಸಾರ ಗ್ರಂಥ ವಾಕ್ಯದಲ್ಲೂ ನಾರಾಯಣ ಅಂದರೆ ಏನು ಅಂತ 4 ಲಕ್ಷಣಗಳನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ನಾರಾಯಣ, ಭಗವಂತನ ಮೂಲ ರೂಪ ನಾರಾಯಣ. ನಾರಾಯಣದಲ್ಲಿ ನಮಗೆ 4 ಅಕ್ಷರಗಳು ಅಕಾರದಿಂದಲೇ ಇದೆ. ನಾರಾಯಣ, ಈ 4 ಅಕ್ಷರಗಳಲ್ಲಿ ನೋಡ್ರಿ ನೀವು ಅಕಾರ ಇದ್ದೇ ಇದೆ. ನ ಪ್ಲಸ್ ಆ ನಕಾರ, ವ್ಯಂಜನ ನ ಪ್ಲಸ್ ಆ ಸ್ವರ ನ, ದೀರ್ಘ ನಾ, ರ ರ ಪ್ಲಸ್ ಆ ರ, ದೀರ್ಘ ರಾ, ಯ ಇ ಪ್ಲಸ್ ಆ ಯ ಯ, ನ ನ ಪ್ಲಸ್ ಆ ಣ. ಅರ್ಥಾತ್ ಈ ನಾರಾಯಣ ಶಬ್ದದಲ್ಲಿ ಇರುವ 4 ಅಕ್ಷರಗಳಲ್ಲಿ ಅಕಾರ ಇದೆ. ಅಕಾರದಿಂದಲೇ ಈ 4 ಅಕ್ಷರಗಳು ರೂಪುಗೊಂಡಿದೆ. ಆದರೆ ಆ ಅಕ್ಷರಗಳು ಪ್ರತ್ಯೇಕವಾಗಿ, ಅಂದರೆ ನಾರಾಯಣದಲ್ಲಿರುವ 4 ಅಕಾರಗಳು ಒಂದೊಂದು ಅಕ್ಷರದಲ್ಲಿರುವ ಒಂದೊಂದು ಅಕಾರ ಪ್ರತ್ಯೇಕವಾಗಿ 4 ಅರ್ಥಗಳನ್ನು ತಿಳಿಸಿಕೊಡುತ್ತೆ. ಏನು? ಮೊದಲನೇದು ಜೀವಜಡ ಭೇದ, ಮತ್ತು ಎರಡನೇದು ಅಭಾವ, ಸಕಲ ದೋಷಾಭಾವ, ಮತ್ತು ಈ ಭಕ್ತರ ದೋಷಗಳನ್ನು ಪರಿಹರಿಸೋದು, ಮತ್ತು ಸರ್ವದೋಷ ವಿರುದ್ಧವಾದ ಗುಣಗಳನ್ನು ಹೊಂದಿರೋದು. ಆದ ಕಾರಣ ಈ ರೀತಿಯಾಗಿ ಈ ನಾರಾಯಣ ಶಬ್ದದಲ್ಲಿರುವ 4 ಅಕ್ಷರದಲ್ಲಿರುವ 4 ಅಕಾರಗಳು ಒಂದೊಂದು ಅಕಾರ ಒಂದೊಂದು ಭಗವಂತನ ಲಕ್ಷಣವನ್ನು ತಿಳಿಸಿಕೊಡತ್ತೆ. ಅಂದರೆ ಈ 4 ಅರ್ಥಗಳು ಅಕಾರವೇ ಹೇಳ್ತಾ ಇದೆ ಎಂದು ಬ್ರಹ್ಮಸಾರ ಗ್ರಂಥ ನಮಗೆ ತಿಳಿಸಿಕೊಡ್ತಾ ಇದೆ. ಅದೇ ಹೇಳ್ತಾ ಇದ್ದಾರೆ, ನಾರಾಯಣ ಇತಿ ಪ್ರೋಕ್ತೋ ಹಿ ಅಕಾರಾರ್ಥೋ ಅಯಮೇವ ಹಿ. ನಾರಾಯಣ ಶಬ್ದದಲ್ಲಿರುವ 4 ಅಕಾರಗಳ ಈ 4 ಅರ್ಥಗಳು ಇವೇ ಆಗಿದೆ ಎಂದು ಬ್ರಹ್ಮಸಾರ ಗ್ರಂಥ ಹೇಳ್ತಾ ಇದೆ ಅಂತ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಬ್ರಹ್ಮಸಾರ ಗ್ರಂಥ ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಇನ್ನು
ಸಾಮಸಂಹಿತಾ ಗ್ರಂಥ ಯಥಾ ಸ್ವರ್ಣಸ್ಯ ವಿಜ್ಞಾನಾತ್ ಸರ್ವೇ ಲೋಹಮಯಾಸ್ತಥಾ ಪ್ರಾಧಾನ್ಯಾತ್ ವಿಷ್ಣು ವಿಜ್ಞಾನಾತ್ ವಿಜ್ಞಾತಂ ಸ್ಯಾತ್ ಜಗತ್ ಸದಾ. ಏನು ಭಗವಂತನು ಸರ್ವಶ್ರೇಷ್ಠನಾಗಿದ್ದಾನೆ. ಅವನ ಜ್ಞಾನದಿಂದಲೇ ಉಳಿದ ಎಲ್ಲ ಜ್ಞಾನಗಳ ಫಲವು ನಮಗೆ ದೊರೆಯುತ್ತೆ. ಆದ ಕಾರಣ ಅವನೇ ನಿಜವಾಗಿ ಜ್ಞೇಯನಾಗಿದ್ದಾನೆ. ನಮಗೆ ಯಥಾ ಸ್ವರ್ಣಸ್ಯ ವಿಜ್ಞಾನಾತ್ ಸರ್ವೇ ಲೋಹಮಯಾಸ್ತಥಾ, ಹಾಗೆ ನಮಗೆ ಬಂಗಾರದ ಒಂದು ಜ್ಞಾನ ಇದ್ದರೆ, ಬಂಗಾರ ಲೋಹಗಳಲ್ಲಿ ಶ್ರೇಷ್ಠವಾದದ್ದು, ಅದಕ್ಕೆ ಸ್ವರ್ಣ ಅಂತ ಹೇಳ್ತಾರೆ. ಸ್ವರ್ಣ ಎಲ್ಲ ಲೋಹಗಳಲ್ಲಿ ಶ್ರೇಷ್ಠವಾದದ್ದು, ಅದಕ್ಕೆ ಅದು ಕಾಸ್ಟ್ಲಿಯೆಸ್ಟ್, ಬಹಳ ಪ್ರಿಯವಾದದ್ದು. ಸ್ವರ್ಣ ಲೋಹಗಳಲ್ಲಿ ಹೇಗೆ ಸ್ವರ್ಣವು ಶ್ರೇಷ್ಠವಾಗಿದೆಯೋ, ಮತ್ತು ಹಾಗೆ ಪ್ರಾಧಾನ್ಯಾತ್, ಹಾಗೆ ಭಗವಂತ ದೇವತೆಗಳಲ್ಲಿ ಅವನು ಶ್ರೇಷ್ಠನಾಗಿದ್ದಾನೆ, ದೇವೋತ್ತಮನಾಗಿದ್ದಾನೆ. ಅಂತಹ ಭಗವಂತನು ಸರ್ವಶ್ರೇಷ್ಠ, ಸರ್ವೋತ್ತಮ, ಸರ್ವತಂತ್ರ, ಸ್ವತಂತ್ರ, ಸರ್ವಾಧಾರ, ಜಗನ್ನಾಥ ಅಂತ ಹೇಳಿ ಅವನ ಒಂದು ಜ್ಞಾನದಿಂದ, ಭಗವಂತನ ಈ ಯಥಾರ್ಥ ಜ್ಞಾನದಿಂದ ಉಳಿದ ಎಲ್ಲ ಜ್ಞಾನಗಳ ಫಲವು, ಅದೊಂದು ಭಗವಂತನ ಜ್ಞಾನ ಬಂದುಬಿಟ್ರೆ ಉಳಿದ ಎಲ್ಲ ಜ್ಞಾನಗಳಿಂದ ಏನು ಫಲ ಬರಬೇಕೋ ನಮಗೆಲ್ಲ ಬರುತ್ತೆ. ಆದ ಕಾರಣ ನಿಜವಾದ ಜ್ಞೇಯನು, ತಿಳಿಯತಕ್ಕವನು ಯಾರು ಅಂದರೆ ಭಗವಂತ. ಇಲ್ಲಿ ಸ್ವರ್ಣ ದೃಷ್ಟಾಂತವನ್ನು ಕೊಟ್ಟರು. ಸ್ವರ್ಣ ಶ್ರೇಷ್ಠವಾದದ್ದು. ಯಾವಾಗ ಇದು ಬಂಗಾರ ಅಂತ ಹೇಳಿ ನಮಗೆ ಜ್ಞಾನ ಇದೆಯೋ, ನೀವು ಬಂಗಾರದಿಂದ ಏನೇ ಆಭರಣಗಳು ಮಾಡಲಿ, ಕರ್ಣಕುಂಡಲ, ಮೂಗುತಿ ಮತ್ತು ಕಂಕಣಗಳು, ಬಳೆಗಳು, ಹಾರಗಳು, ಕಿರೀಟ, ಏನು ಮಾಡಿದರೂ ಯಾವಾಗ ಇದು ಬಂಗಾರ, ಇದೆಲ್ಲ ಬಂಗಾರದ ಆಭರಣಗಳು, ಅವೆಲ್ಲವುಗಳ ಜ್ಞಾನ ನಮಗೆ ಯಥಾ ಬಂದೇ ಬಿಡುತ್ತೆ. ಹಾಗೆ ಭಗವಂತನು ಸರ್ವಶ್ರೇಷ್ಠನಾಗಿದ್ದಾನೆ ಎಂಬ ಒಂದು ಜ್ಞಾನ ನಮಗೆ ಬಂದುಬಿಟ್ಟರೆ, ಆ ಜ್ಞಾನದಿಂದ ಉಳಿದ ಎಲ್ಲ ಜ್ಞಾನಗಳಿಂದ ಸಿಗುವ ಫಲವು ನಮಗೆ ಸಿಕ್ಕೇ ಸಿಗತ್ತೆ. ಆದ ಕಾರಣ ಅವನು ಜ್ಞೇಯನು, ನಿಜವಾಗಿ ಯಾವನು ತಿಳಿಯತಕ್ಕವನು, ತಿಳಿಲಿಕ್ಕೆ ಯೋಗ್ಯನಾದವನು ಅಂದರೆ ಭಗವಂತ ಅಂತೇಳಿ. ಇನ್ನೂ ಒಂದು ಲೌಕಿಕ ದೃಷ್ಟಾಂತ, ನಮಗೆ ನಾವೊಂದು 100 ರೂಪಾಯಿ ಕೊಟ್ಟರೆ ಯಾರಿಗಾದರೂ 100 ರೂಪಾಯಿ ಅಂದರೆ ಎಷ್ಟು ಅದರ ಬೆಲೆ, ಅದರೊಳಗೆ 100 ರೂಪೀಸ್ ಇರುತ್ತೆ. 1 ರೂಪಾಯಿಗೆ 100 ನಯಾ ಪೈಸಾ ಇರುತ್ತೆ. 100 ಪೈಸಾಸ್ ಈಸ್ ಈಕ್ವಲ್ ಟು 1 ರೂಪಿ. 100 ರೂಪೀಸ್ ಈಸ್ ಈಕ್ವಲ್ ಟು 100 ಅಂತ ಈ ಜ್ಞಾನ ಇದ್ದರೆ ನಮಗೆ 100 ಶ್ರೇಷ್ಠವಾದದ್ದು. ಆ 100 ಜ್ಞಾನ ಇದ್ದರೆ ಅದರಲ್ಲಿ 1 ರೂಪಾಯಿ ಜ್ಞಾನ, 10 ರೂಪಾಯಿ, 20 ರೂಪಾಯಿ, 30, 40, 50, 60, 70, 80, 90 ಈ ಎಲ್ಲ ಜ್ಞಾನಗಳು, ಅದರಿಂದ ಆ ದುಡ್ಡಿಂದ ಬರೋ ಏನು ನಮಗೆ ಫಲವು ಎಲ್ಲ ಸಿಕ್ಕೇ ಸಿಗತ್ತೆ. ಹಾಗೆ 100 ರೂಪಾಯಿಯಂತೆ ಇರುವ ಭಗವಂತ ಸರ್ವಶ್ರೇಷ್ಠ ಎಂಬುವಂತಹ ಜ್ಞಾನ ಬಂದರೆ ಉಳಿದ ಎಲ್ಲ ಜ್ಞಾನಗಳ ಫಲವು ನಮಗೆ ದೊರೆಯುತ್ತೆ. ಆದ ಕಾರಣ ಅವನು ನಿಜವಾದ ಜ್ಞೇಯನು. ಅದಕ್ಕೆ ನಾರಾಯಣಂ ಗುಣೈ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ, ಜ್ಞೇಯಂ ಗಮ್ಯ. ಆದ ಕಾರಣ ಭಗವಂತನು ಈ ರೀತಿ ಹೇಳ್ತಾ ಇದ್ದಾರೆ. ಇನ್ನು ಪೂರ್ಣತ್ವಾತ್ ಅಹ ದ್ರಷ್ಟುಂ ಪ್ರೇಕ್ಷಿತುಂ ಯೋಗ್ಯ ದೃಶ್ಯ ಅಶ್ಚಾಸೌ ದೃಶ್ಯಶ್ಚ ಅದೃಶ್ಯ. ಭಗವಂತ ಅನಂತ ಕಲ್ಯಾಣ ಗುಣಪರಿಪೂರ್ಣನು. ನಾರಾಯಣಂ ಗುಣೈ ಸರ್ವೈರುದೀರ್ಣಂ ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ. ಅವನು ಗುಣಪೂರ್ಣನಾಗಿದ್ದಾನೆ. ಆದ ಕಾರಣ ಅವನು ಆಹಾ ಆ ಎಂದು ಕರೆಯಲ್ಪಡ್ತಾನೆ, ಗುಣಪರಿಪೂರ್ಣನಾಗಿರೋದ್ರಿಂದ. ಅವನು ಮತ್ತು ದ್ರಷ್ಟುಂ ಪ್ರೇಕ್ಷಿತುಂ ಯೋಗ್ಯ, ಅವನು ನೋಡಲಿಕ್ಕೆ
ಯೋಗ್ಯನಾಗಿದ್ದಾನೆ. ಯಾರನ್ನ ನೋಡಲಿಕ್ಕೆ ನಾವು ಇಚ್ಛೆ ಪಡ್ತೇವೆ? ಭಗವಂತನನ್ನು ನೋಡಲಿಕ್ಕೆ ಇಚ್ಛೆ ಪಡ್ತೇವೆ ಅಷ್ಟೇ ಹೊರತು ದುರ್ಯೋಧನನ್ನು, ರಾವಣಾಸುರನನ್ನು, ಹಿರಣ್ಯಕಶಿಪನ್ನು, ಕುಂಭಕರ್ಣನನ್ನು ನೋಡಲಿಕ್ಕೆ ಇಚ್ಛೆ ಪಡಲ್ಲ. ನಾವು ಬೆಳಿಗ್ಗೆ ಎದ್ದ ಕೂಡಲೇ ಯಾರ ಮುಖ ನೋಡ್ತೇವೆ? ಯಾರ ಮುಖನೂ ನೋಡೋದಿಲ್ಲ. ದೇವ್ರ ಪಟ ಇಟ್ಕೊಂಡು ಎದ್ದ ಕೂಡಲೇ ದೇವ್ರ ಪಟವನ್ನು ನೋಡ್ತೇವೆ. ಹಾಗೆ ನೋಡಲಿಕ್ಕೆ ದ್ರಷ್ಟುಂ ಪ್ರೇಕ್ಷಿತು, ನೋಡಲಿಕ್ಕೆ ಯೋಗ್ಯನಾದವನಾದ ಕಾರಣ ಅವನು ದೃಶ್ಯ. ಪೂರ್ಣತ್ವಾತಃ, ಪೂರ್ಣನಾದ್ದರಿಂದ ಅಕಾರವಾಚ್ಯನು. ಅಕಾರವಾಚ್ಯನು ಮತ್ತು ನೋಡಲಿಕ್ಕೆ ಯೋಗ್ಯನಾದವನು ಆದ ಕಾರಣ ಅವನು ಅದೃಶ್ಯ ಅಂತ ಹೇಳಿ. ನೋಡ್ರಿ, ಅದೃಶ್ಯ ಶಬ್ದಕ್ಕೆ ಯಾವ ರೀತಿಯಾಗಿ ಕೊಡ್ತಾರೆ? ಪೂರ್ಣವಾಗಿ ಸಮಗ್ರವಾಗಿ ಅವನು ಕಾಣುವುದಿಲ್ಲದ ಕಾರಣ ಅದೃಶ್ಯ ಅಂತ ಒಂದು. ಗುಣಪೂರ್ಣನಾಗಿದ್ದಾನೆ, ಅದರಿಂದ ಆಕಾರವಾಚ್ಯನಾಗಿದ್ದಾನೆ, ನೋಡಲಿಕ್ಕೆ ಯೋಗ್ಯನಾಗಿದ್ದಾನೆ, ಆದ ಕಾರಣ ಗುಣಪರಿಪೂರ್ಣನು ಮತ್ತು ನೋಡಲಿಕ್ಕೆ ಯೋಗ್ಯನಾದವನು ಆದ ಕಾರಣ ಅದೃಶ್ಯ ಅಂತ ಕರೆಯಲ್ಪಡ್ತಾನೆ ಅಂಥೇಳಿ ಅನೇಕ ರೀತಿಯಾಗಿ ಭಗವಂತನ ಲಕ್ಷಣಗಳನ್ನು ಹೇಳುತ್ತಾ ಅವನ ಗುಣಗಾನವನ್ನು ಮಾಡುತ್ತಾ ವಿಶೇಷವಾಗಿ ನಮಗೆ ಭಗವಂತನ ಒಂದು ಆ ನಾಮದ ಮಹತ್ವವನ್ನು ಹೇಳ್ತಾರೆ. ಅದಕ್ಕೆ ದಾಸರು ಹೇಳ್ತಾರೆ, ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು, ಏನು ಬೇಡ. ನಮಗೆ ಈ ಕಲಿಯುಗದಲ್ಲಂತೂ ಏನು ನಾವು ಯಜ್ಞ ಯಾಗಾದಿಗಳು ತಪಸ್ಸುಗಳು ಮಾಡಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಹರಿನಾಮ ಸ್ಮರಣೆ ಒಂದೇ ಸಾಕು. ಕಲಿಯುಗದ ಹರಿನಾಮದಿ ನೆನೆದರೆ ಆದ ಕಾರಣ ಇದು ನಮಗೆ ದಾಸ ಸಾಹಿತ್ಯದಲ್ಲಿ ಹೇಳಿದ್ದಾರೆ, ವ್ಯಾಸ ಸಾಹಿತ್ಯದಲ್ಲೂ ಹೇಳಿದ್ದಾರೆ. ಕಲೇರ್ ದೋಷನಿಧೇ ರಾಜನ್ ಅಸ್ತಿಹ್ಯೇಕೋ ಮಹಾನ್ ಗುಣ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತಸಂಗ ಪರಂ ವ್ರಜೇತ್. ದೋಷಗಳಿಗೆ ನಿಧಿಯಾದ ಕಲಿಯುಗದಲ್ಲಿ ನಾವು ಕೃಷ್ಣಾಂತ ಭಗವಂತನ ನಾಮ ಸಂಕೀರ್ತನೆ ಮಾಡಿದರೆ ಸಂಸಾರ ಬಂಧನದಿಂದ ನಾವು ಮುಕ್ತರಾಗುತ್ತೇವೆ. ಅದೇ ವಿಷಯವನ್ನು ಶ್ರೀಪಾದರಾಜರು ಹೇಳಿದ್ದಾರೆ. ಧ್ಯಾನವು ಕೃತಯುಗದಿ, ಯಜ್ಞ ಯಜನವು ತ್ರೇತಾಯುಗದಿ, ದಾನವಾಂತಕನ ದೇವತಾರ್ಚನೆಯು ದ್ವಾಪರದಿ, ಕಲಿಯುಗದಿ ಗಾನದಿ ಕೇಶವನೆಂದರೆ ಕೈಗೂಡುವನು ರಂಗವಿಠಲ. ಆದ ಕಾರಣ ಈ ಭಗವಂತನ ನಾಮಸ್ಮರಣೆ, ಭಗವಂತನ ನಾಮಕ್ಕೆ ಅಷ್ಟು ಮಹತ್ವ ಇದೆ. ಆದ ಕಾರಣ ನಾವು ಕಲಿಯುಗದಲ್ಲಿ ಏನು ಮಾಡಲಿಕ್ಕೆ ಕೈಲಾಗದೇ ಇದ್ದರು, ಹಾಗೆ ಅಂತೇಳಿ ಸಂಧ್ಯಾವಂದನ ಪೂಜೆ ದೇವತಾರ್ಚನೆ ಬಿಡಬೇಕು ಅಂತಲ್ಲ. ಅವುಗಳು ಮಾಡಿದರೂ ಅವುಗಳಲ್ಲಿ ಲೋಪದೋಷಗಳಿದ್ದೇ ಇರುತ್ತೆ. ಅವುಗಳು ಮಾಡೋದರ ಜೊತೆಗೆ ಸುಲಭವಾಗಿ ನಾವು ಮಾಡಬೇಕಾಗಿದ್ದೇನು? ಭಗವಂತನ ನಾಮ ಸ್ಮರಣೆ, ಭಗವಂತನ ನಾಮ ಸಂಕೀರ್ತನೆ, ಭಗವಂತನ ನಾಮ ಶ್ರವಣೆ. ಅದಕ್ಕೆ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ ನವವಿಧ ಭಕ್ತಿಗಳಲ್ಲಿ ಮೊದಲು ಕೊಟ್ಟಿರೋದೇ 3: ಶ್ರವಣ, ಕೀರ್ತನ, ವಿಷ್ಣೋ ಸ್ಮರಣಂ. ಈ ಶ್ರವಣ, ಕೀರ್ತನ, ಸ್ಮರಣ ಬಹಳ ಸುಲಭವಾದ ಭಕ್ತಿಗಳು. ಮಿಕ್ಕ ಭಕ್ತಿಗಳು ಕಷ್ಟ. ಅರ್ಚನಾ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ ಇವೆಲ್ಲ. ಆದ ಕಾರಣ ಭಗವಂತನ ಒಂದು ನಾಮ ಸ್ಮರಣೆ, ನಾಮ ಶ್ರವಣ, ನಾಮ ಸಂಕೀರ್ತನ ಬಹಳ ಉನ್ನತವಾದದ್ದು. ಆದ ಕಾರಣ ವಿಷ್ಣು ಸಹಸ್ರನಾಮವು ನಮಗೆ ಲಭಿಸಿದೆ. ವಿಷ್ಣು ಸಹಸ್ರನಾಮಕ್ಕೆ ಅನೇಕ ಗ್ರಂಥಕರ್ತೃಗಳು ಅನೇಕ ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡಿ ಈ ವಿದ್ಯಾಮಾನ್ಯರ ಒಂದು ಟಿಪ್ಪಣಿಯ ಒಂದು ಇದರಲ್ಲಿ ಅನೇಕ ಗ್ರಂಥಗಳಲ್ಲಿರುವ ಆಯಾ ನಾಮಗಳಿಗೆ ಸಂಬಂಧಪಟ್ಟಂತಹ ಪುರಾಣಗಳು, ಇತಿಹಾಸಗಳು, ವೇದಗಳು, ಉಪನಿಷತ್ತುಗಳಲ್ಲಿರುವ ಎಲ್ಲ ಪ್ರಮಾಣಗಳನ್ನು ಕೊಟ್ಟು ಭಗವನ್ನಾಮದ ಮಹತ್ವವನ್ನು ವಿಶೇಷವಾಗಿ ತಿಳಿಸಿಕೊಡುವಂಥದ್ದಾಗಿದೆ. ಆ ಗ್ರಂಥವನ್ನಿಟ್ಟುಕೊಂಡು ನಾವೆಲ್ಲರೂ ಕೂಡ ಇವಾಗ ವಿಷ್ಣು ಸಹಸ್ರನಾಮ ಪಾಠವನ್ನು ಹೇಳ್ಕೊಳ್ತಾ ಇದ್ದೇವೆ ಅಂತ ಹೇಳ್ತಾ ಇವತ್ತಿಗೆ ಇಲ್ಲಿಗೆ ಮುಗಿಸಿ, ಇನ್ನು ಅವನು ಇನ್ನೂ ಮೊದಲು ಹೇಳ್ತಾರೆ ಋಗ್ವೇದ ಮತ್ತು ಮೇದಿನಿ ಗ್ರಂಥದಲ್ಲಿ, ಐತರೇಯ ಉಪನಿಷತ್ತು ಭಾಷ್ಯದಲ್ಲಿ ಹೇಳಿ ಅನೇಕ ಪ್ರಮಾಣಗಳನ್ನು ಕೊಟ್ಟು ಅವನ ಅದೃಶ್ಯ ಎಂದು ಹೇಗೆ ಕರೆಯಲ್ಪಡ್ತಾ ಇದ್ದಾನೆ ಎಂಬುವಂಥದ್ದನ್ನೆಲ್ಲ ನಾಳೆ ಹೇಳಿ, ಜಿಜ್ಞಾಸೆಯನ್ನು ಹೇಳಿ, ಬೃಹತಿ ಸಹಸ್ರದ ಪ್ರಕಾರ ಹೇಳಿ, ನಾಳೆ ಅದೃಶ್ಯ ಎಂಬುವ ಭಗವಂತನ ನಾಮವನ್ನು ಮುಗಿಸೋಣ, ಅದರ ಪೂರ್ತಿ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.